ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಜನರಲ್ ಅಪ್ಟಿಟ್ಯೂಡ್ 1.1 ಕ್ಲಾಸ್ ಅಂದರೆ 1ನೇ ಚಾಪ್ಟರ್ ನಂಬರ್ ಸಿಸ್ಟಮ್ನಲ್ಲಿ ಮೊದಲನೇ ಡಿವಿಷನ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಂಬರ್ ಸಿಸ್ಟಮ್ಸಲ್ಲಿ ನಾನು ಮತ್ತೆ ಫರ್ದರ್ ಸ್ಮಾಲ್ ಟಾಪಿಕ್ ಆಗಿ ಡಿವೈಡ್ ಮಾಡಿದ್ದೀನಿ. ವ್ಯಾಲ್ಯೂಸ್ ಆಫ್ ನಂಬರ್, ಟೈಪ್ಸ್ ಆಫ್ ನಂಬರ್, ಟೆಸ್ಟ್ಸ್ ಆಫ್ ಡಿವಿಸಿಬಿಲಿಟಿ, ಇಂಪಾರ್ಟೆಂಟ್ ಫಾರ್ಮುಲಾಸ್, ಟೋರೈಸೇಷನ್, ಪ್ರೈಮ್ ನಂಬರ್, ಕಂಪೋಸಿಟ್ ನಂಬರ್, ಪ್ರೈಮ್ ಫ್ಯಾಕ್ಟರೈಸೇಷನ್, ಐಡೆಂಟಿಫೈ ಪ್ರೈಮ್ ನಂಬರ್ಸ್, ಅದರ್ ಪ್ರಾಬ್ಲಮ್ಸ್ ಆನ್ ನಂಬರ್ಸ್. ಈ ರೀತಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಲಿಕ್ಕೋಸ್ಕರ. ದ ಫಸ್ಟ್ ಒನ್ ಏನಂತಂದರೆ, ಇವತ್ತಿನ ದಿನ ವ್ಯಾಲ್ಯೂಸ್ ಆಫ್ ನಂಬರ್ಸನ್ನು ಸ್ಟಡಿ ಮಾಡೋಣ. ಹಿಂದೂ ಅರೇಬಿಕ್ ಸಿಸ್ಟಮ್ನಲ್ಲಿ ನಮ್ಮಲ್ಲಿ ವ್ಯಾಲ್ಯೂಸ್ ಇದ್ದಾವೆ, ನಂಬರ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಅವುಗಳ ಬಗ್ಗೆ ಸ್ಟಡಿ ಮಾಡೋಣ. ನಂಬರ್ಸ್ ಯಾವ್ಯಾವ ಇದಾವೆ ನಮ್ಮಲ್ಲಿ? 0, 1, 2, 3, 4, 5, 6, 7, 8, 9. ಈ ನಂಬರ್ಗಳನ್ನು ನಾವು ಹಿಂದೆ ಮುಂದೆ ಬರೆಯೋದ್ರಿಂದ ನಾವು ಇನ್ನೂ ಜಾಸ್ತಿ ನಂಬರ್ಗಳನ್ನು ಪಡಿಬೋದು. ಫಾರ್ ಎಕ್ಸಾಂಪಲ್, 1ರ ಮುಂದೆ 1 0 ಬರೆದ್ರೆ ಇದು 10 ಅಂತ ಕರೀತಾರೆ. ಅದರ ಮುಂದೆ 2 ಬರೆದ್ರೆ ಇದನ್ನು 100 ಆಗ್ತದೆ. 1 2 3 ಬರೆದ್ರೆ 123 ಆಗ್ತದೆ. ಇದರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಇದು ನಮ್ಮ ಸಿಸ್ಟಮ್. ಇದನ್ನು ನೀವು 1ನೇ ತರಗತಿಯಿಂದ ಇಲ್ಲಿವರೆಗೂ ಕೂಡ ಫಾಲೋ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಏನಂದರೆ, ಫೇಸ್ ವ್ಯಾಲ್ಯೂ ಅಂದರೆ ಏನು ಮತ್ತು ಪ್ಲೇಸ್ ವ್ಯಾಲ್ಯೂ ಅಥವಾ ಲೋಕಲ್ ವ್ಯಾಲ್ಯೂ ಅಂದರೆ ಏನು ಅಂತೇಳಿ ಇವತ್ತಿನ ದಿನ ತಿಳ್ಕೊಳ್ಳೋಣ. ಫೇಸ್ ಅಂತಂದರೆ ಮುಖ ಕೊಡ್ದಂಗೆ ಹೇಳ್ತಾರೆ ರೀ ಕೆಲವ್ರು ಅದಾರ ರೀ. ಡೈರೆಕ್ಟಾಗಿ ನಮ್ಮ ಮುಖ ಕೊಡ್ದಂಗೆ ಹೇಳ್ಬಿಡ್ತಾರೆ ರೀ ಅಂತಾರೆ. ಅಂದರೆ ನಿಮ್ಮ ಮುಖದಲ್ಲಿ ಏನಿದೆ ಅದನ್ನು ಹೇಳ್ಬಿಡ್ತಾರೆ. ಓಕೆ, ಅದು ಏನದು ಫೇಸ್ ವ್ಯಾಲ್ಯೂ ಅಂತೇಳಿ. ಹಾಗೆ ಈಗ ನನ್ನ ಹತ್ರ ಒಂದು ನಂಬರ್ ಇದೆ ಅಂತ ತಿಳ್ಕೊಳ್ಳಿ. 786 ಈಸ್ ಮೈ ನಂಬರ್. ಇನ್ ದ್ಯಾಟ್ ನಂಬರ್ ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ 8 ಅಂತ ಕೇಳಿದರೆ, ಈ ಫೇಸ್ ವ್ಯಾಲ್ಯೂ ಆಫ್ 8 ಅಂದರೆ 8ದ್ದು ಮುಖ ಹೆಂಗೆ 8 ಹಂಗದ 8 ಅಂತ ಹೇಳ್ಬಿಡೋದು. ಅದೇ 1008 ನನ್ನ ಹತ್ರ ಏನಾದರೂ ನಂಬರ್ ಇದ್ದರೆ 1008 ಇತ್ತಂದರೆ ವಾಟ್ ಇಸ್ ದ ಫೇಸ್ ವ್ಯಾಲ್ಯೂ ಆಫ್ 0 ಅಂದರೆ 0. ವಾಟ್ ಇಸ್ ದ ಫೇಸ್ ವ್ಯಾಲ್ಯೂ ಆಫ್ 1 ಅಂದರೆ 1. ವಾಟ್ ಇಸ್ ದ ಫೇಸ್ ವ್ಯಾಲ್ಯೂ ಆಫ್ 8 ಅಂತಂದರೆ 8. ಭಾಳ ಈಸಿಯಾಗಿದೆ, ಯಾಕಂದರೆ ಅವುಗಳದ್ದು ಫೇಸನ್ನು ಡೈರೆಕ್ಟಾಗಿ ಹೇಳಿಬಿಡೋದು. ಅದೇ ರೀತಿ ಲೋಕಲ್ ವ್ಯಾಲ್ಯೂಸ್ ಅಥವಾ ಪ್ಲೇಸ್ ವ್ಯಾಲ್ಯೂ ಅಂತ ನೋಡಿರಿ. ಈಗ 4 5 6 ಅಂತ ಒಂದು ನಂಬರ್ ಇದೆ. ಅದರಲ್ಲಿ 5ರದ್ದು ಪ್ಲೇಸ್ ಎಲ್ಲಿದೆ? ಪ್ಲೇಸ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕು. ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಈ ರೀತಿ ನಾವು ಕೌಂಟ್ ಮಾಡ್ತೀವಿ. ಆ ರೀತಿ ನೀವು 1 2 5 6 ಬರೆದಿದ್ರೆ ಬಿಡಿ, 10, 100, 1000, 1256. ಯಾವ ರೀತಿ ಹೇಳ್ತೀರಿ? ಇದನ್ನು ಹೇಳುವ ಪದ್ಧತಿಗೆ ನಾವು ಪ್ಲೇಸ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲಿ 4 5 6ಅಲ್ಲಿ ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಅಂದರೆ 5 ಎಲ್ಲಿ ಕೂತ್ಕೊಂಡದ? 10ರ ಜಾಗದಲ್ಲಿ ಕೂತ್ಕೊಂಡಿದ. ಆದ್ದರಿಂದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಈಸ್ 50. ವಾಟ್ ಇಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 4? ಪ್ಲೇಸ್ ವ್ಯಾಲ್ಯೂ ಆಫ್ 4 ಈಸ್ 400. ಮುಗಿತು, ಇಷ್ಟೇ, ಭಾಳ ಈಸಿ ಇದೆ. ಓಕೆ, ಒಂದು ಎಕ್ಸಾಂಪಲ್ ಕೊಡಲಾಗಿದೆ ನೋಡಿ. 888 456 ಈ ನಂಬರ್ನಲ್ಲಿ ಫೇಸ್ ವ್ಯಾಲ್ಯೂ ಆಫ್ 5ರ ಫೇಸ್ ವ್ಯಾಲ್ಯೂ ಹೆಂಗಿದೆ? ಮುಖ ಕೊಡದಂಗೆ ಹೇಳ್ಬಿಡೋದು. ಫೇಸ್ ವ್ಯಾಲ್ಯೂ ಆಫ್ 5 ಈಸ್ 5. ದೆನ್ ವಾಟ್ ಇಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5? ಪ್ಲೇಸ್ ಯಾವ ಪ್ಲೇಸಲ್ಲಿದೆ? ಬಿಡಿ, 10ರ ಪ್ಲೇಸಲ್ಲಿದೆ. 10ರ ಪ್ಲೇಸಲ್ಲಿರುವ 5 50 ಅಂತ ಕರೆಸಿಕೊಳ್ತದೆ. ದ್ಯಾಟ್ ಈಸ್ ದ ಆನ್ಸರ್. ಕೆಲವು ಎಕ್ಸಾಮ್ಸಲ್ಲಿ ಇಷ್ಟು ಈಸಿ ಇದೆಯಲ್ಲ ಸರ್ ಅಂತ ಹೇಳ್ಬೋದು ನೀವು. ಕೆಲವು ಎಕ್ಸಾಮ್ಸಲ್ಲಿ ಈ ರೀತಿಯ ಕ್ವಶನ್ಸ್ಗಳನ್ನು ಕೂಡ ಕೇಳಲಾಗಿರ್ತದೆ. ಇದು ವೆರಿ ಲೋ ಲೆವೆಲ್ ಎಕ್ಸಾಮ್ಸಲ್ಲಿ. ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಇನ್ 3 2 5 4 7 1 0? ಇಷ್ಟು ದೊಡ್ಡ ನಂಬರಲ್ಲಿ 5 ಇದೆಯಲ್ಲ? ಎಸ್, ದಿಸ್ ಇಸ್ ದ 5. ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಅಂತ ಕೇಳಿದಾರೆ. ಇದರದ್ದು ಪ್ಲೇಸ್ ಎಷ್ಟಿದೆ? ಬಿಡಿ, 10 100 1000 10,000. 5 ಅಂತ ಬರೆದು ಅದರ ಮುಂದ್ಗಡೆ ಎಷ್ಟಿದ್ದಾವೆ ಅಷ್ಟು ಜೀರೋಗಳನ್ನು ಹಾಕಿದರೆ ದಟ್ ಈಸ್ ಯುವರ್ ಪ್ಲೇಸ್ ವ್ಯಾಲ್ಯೂ ಅಥವಾ ಲೋಕಲ್ ವ್ಯಾಲ್ಯೂ. ದೇರ್ಫೋರ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಯುವರ್ 50,000. Then the next, face value of 8 in the number 4 5 8 9 2 6. ಇದರಲ್ಲಿ ಯಾವ ವ್ಯಾಲ್ಯೂ ಕೇಳಿದರೆ? ಫೇಸ್ ವ್ಯಾಲ್ಯೂ ಕೇಳಿದರೆ. ಫೇಸ್ ಅಂತಂದರೆ ಮುಖ ಕೊಡದಂಗೆ ಹೇಳೋದು. ಫೇಸ್ ವ್ಯಾಲ್ಯೂ ಆಫ್ 8 ಈಸ್ 8. Therefore the answer is 8. Then the next question, sum of the place value 3 in the number. Okay, very interesting. 5 0 3 5 3 5. In that one, sum of place value of 3. ಇಲ್ಲಿ 2 3 ಇದ್ದಾವೆ, ಒಂದು ಇಲ್ಲಿ ಒಂದು ಇಲ್ಲಿ. ಈ 3 ಅದರದ್ದು ಪ್ಲೇಸ್ ವ್ಯಾಲ್ಯೂ 30 ಆಗಿದೆ. ಈ 3 ಅದರದ್ದು ಪ್ಲೇಸ್ ವ್ಯಾಲ್ಯೂ ಎಷ್ಟಾಗಿದೆ? ಬಿಡಿ, 10 100 1000 ಅಂದರೆ 3000 ಆಗಿದೆ. 3000. ಇದು
ಪ್ಲೇಸ್ ವ್ಯಾಲ್ಯೂ ಆಫ್ 3, ಇದು ಕೂಡ ಪ್ಲೇಸ್ ವ್ಯಾಲ್ಯೂ ಆಫ್ 3, ಇದು ಈ 3, ಇದು ಈ 3. ತಿಳಿತ್ರಿ? ಎಸ್ ರೀ. ಇದು 0, ಇದು 3, ಇದು 0, ಇದು 3. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಇಂಟ್ರೆಸ್ಟಿಂಗ್. ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 7 ಆ್ಯಂಡ್ 3 ಇನ್ ದ ನಂಬರ್. ಓಕೆ, ವಿಚ್ ದೇ ಆರ್ ಆಸ್ಕಿಂಗ್, ವಾಟ್ ದೇ ಆರ್ ಆಸ್ಕಿಂಗ್, ದೇ ಆರ್ ಆಸ್ಕಿಂಗ್ ಪ್ಲೇಸ್ ನಂಬರ್. ಪ್ಲೇಸ್ ಅಂತ ಹೇಳಿರೋದ್ರಿಂದ ಫಸ್ಟ್ ನಂಬರ್ ಬರ್ಕೊಳ್ಳಿ. 5, 2, 7, 4, 3, 5. ಇದರಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಪ್ಲೇಸ್ ವ್ಯಾಲ್ಯೂ ಆಫ್ 7 ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ 3. ಡಿಫರೆನ್ಸ್ ಅಂತಂದರೆ ಮೈನಸ್ ಮಾಡೋದು. ದೇರ್ ಫೋರ್ ಪ್ಲೇಸ್ ವ್ಯಾಲ್ಯೂ ಆಫ್ 7 ಈಸ್ ಹಿಯರ್. ಅದ್ರ ಮುಂದ್ಗಡೆ 1, 2, 3 zeros. 7, 1, 2, 3 zeros. ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ 3 ಅಂತ ಕೇಳಿದರೆ 3 ಈಸ್ ಹಿಯರ್. ಅದ್ರ ಮುಂದ್ಗಡೆ 1 0. ದೇರ್ ಫೋರ್ 3 ಅಂದರೆ 1 0. ದೆನ್ ದ ಆನ್ಸರ್ ಈ 6970. ಭಾಳ ಕಷ್ಟಪಡೋಂಗಿಲ್ಲ. 7,000 30 ರೂಪಾಯಿ ಕಳುವು ಮಾಡ್ಕೊಂಡು ಹೋದ್ರೆ 6,970 ರೂಪಾಯಿ ಉಳಿತೈತಿ. ನೀವೆಲ್ಲ ಲೆಕ್ಕಗಳನ್ನು ದುಡ್ಡಿಗೆ ಸಮ ಮಾಡಿಕೊಳ್ರಿ, ನಿಮಗೆ ಬಹಳ ಜಲ್ದಿ ಆನ್ಸರ್ ಸಿಗ್ತದೆ. ನಂಬರ್ ಅಂತಂದರೆ ನಮಗೆ ವ್ಯಾಲ್ಯೂ ಇಲ್ಲ ರೀ, ರೊಕ್ಕ ಬೇಕು ರೀ. ರೊಕ್ಕ ಅಂದರೆ ನಮಗೆ ವ್ಯಾಲ್ಯೂ ಇದೆ ರೀ. ಹಾಗೆ 7,000 ರೂಪಾಯಿ ಕೊಟ್ಟು 30 ರೂಪಾಯಿ ಕಸ್ಕೊಂಡ ಅಂತಂದರೆ 6,970 ರೂಪಾಯಿ ಉಳಿತದೆ. ಕರೆಕ್ಟ್ ಆನ್ಸರ್. ದೇರ್ ಫಾರ್ ದ ಡಿ ಇಸ್ ದ ಆನ್ಸರ್. ದ ಲಾಸ್ಟ್ ಕ್ವಶನ್, ದ ಡಿಫರೆನ್ಸ್ ಬಿಟ್ವೀನ್ ದ ಲೋಕಲ್ ವ್ಯಾಲ್ಯೂ ಆ್ಯಂಡ್ ದ ಫೇಸ್ ವ್ಯಾಲ್ಯೂ ಆಫ್ 7 ಇನ್ ದ ನ್ಯೂಮರಲ್ ಬರೀರಿ. 3, 2, 6, 7, 5, 1, 4, 9. ಇಷ್ಟು ದೊಡ್ಡ ಅಂಕಿಯಲ್ಲಿ ಡಿಫರೆನ್ಸ್ ಬಿಟ್ವೀನ್ ಲೋಕಲ್ ವ್ಯಾಲ್ಯೂ ಆಫ್ 7 ಮತ್ತು ಫೇಸ್ ವ್ಯಾಲ್ಯೂ 7, ಇವೆರಡರದ್ದು ಡಿಫರೆನ್ಸ್ ಅಂದರೆ ಮೈನಸ್ ಮಾಡಬೇಕು. ಲೋಕಲ್ ವ್ಯಾಲ್ಯೂ ಆಫ್ 7 ಅಂದರೆ 7 ಇಲ್ಲಿ ಕೂತ್ಕೊಂಡಿದೆ, ಅದರ ಮುಂದುಗಡೆ 1, 2, 3, 4. 7, 1, 2, 3, 4 ಮೈನಸ್ ಫೇಸ್ ವ್ಯಾಲ್ಯೂ ಆಫ್ 7 ಈಸ್ 7 ಓನ್ಲಿ. ಮತ್ತು 70,000 ರೂಪಾಯಿದಲ್ಲಿ 7 ರೂಪಾಯಿ ಕಸ್ಕೊಂಡ್ರೆ ಏನು ಫರ್ಕ್ ಬೀಳೋದಿಲ್ಲ. ಬಟ್ ದ ಆನ್ಸರ್ ಈಸ್ 69993 ಈಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ ಇದಿರೋದು, ಭಾಳ ಡಿಫಿಕಲ್ಟ್ ಇರೋದಿಲ್ಲ. ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂನ ಐಡೆಂಟಿಫೈ ಮಾಡೋದು, ಅವ ಏನು ಡಿಮಾಂಡ್ ಮಾಡಿದಾನೆ ಅದನ್ನು ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು 2ನೇ ಚಾಪ್ಟರ್ನ ನೋಡೋಣ, ಟೈಪ್ಸ್ ಆಫ್ ನಂಬರ್ಸ್. ಥ್ಯಾಂಕ್ ಯು.